ಲೇಖ. ಜಾನು, ನಾನು ಹೊರಟೆ. ಅಯ್ಯೋ ತಾಳಿ, ಕಾಫಿ ತಂದು ಕೊಡ್ತೀನಿ. ಲೇಟ್ ಆಯ್ತು, ಬೇಗ. ಅಯ್ಯೋ ಬಂದಲ್ಲ. ತಗೊಳ್ಳಿ. ಏ ಅನಿ, ಆಫೀಸಿಗೆ ಹೊರಟ್ಬಿಟ್ಟಿಯಾ? ಹೋಗ್ಬೇಕಲ್ಲ ಬ್ರದರ್. ಜನ ನನ್ನ ಪತ್ರಿಕೆನ ಮುಗಿ ಬಿತ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಲ್ವಾ? ಒಳ್ಳೇದು. ಆದರೆ ಅನಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡೋದು ಇತ್ಕೊಣೋ. ನನ್ನ ಹತ್ರನಾ? ಏನು? ಅದೇ ನನ್ನ ಕಿಡ್ನ್ಯಾಪ್ಗೆ ಸಂಬಂಧಪಟ್ಟಂಥ ಒಂದು ವಿಷಯ ನಿಂಗೆ ಹೇಳೋದಿತ್ತು. ಕಿಡ್ನ್ಯಾಪಕ್ಕೆ ಸಂಬಂಧಪಟ್ಟ ಹಾಗ? ಏನು ಬ್ರದರ್, ಕಿಡ್ನಾಪ್ ವಿಚಾರವಾಗಿ ಏನೋ ಮಾತಾಡಬೇಕು ಅಂತ ಹೇಳಿದೆಲ್ಲ, ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನೂ ಇಲ್ಲ. ಆದರೆ ನಿನ್ನೆ ರಾತ್ರಿ ತೇಜಸ್ವಿನಿ ಒಂದು ಶಾಕ್ ಕೊಟ್ಲು ಕಣ. ಶಾಕಾ? ಏನು? ನನ್ನನ್ನು ಕಿಡ್ನ್ಯಾಪ್ ಮಾಡಿ ಕೂಡಾಕಿಟ್ಟ ಸ್ಥಳದಲ್ಲಿ ಒಬ್ಬ ರೌಡಿ ಇದ್ನಲ್ಲ, ಆ ರೌಡಿ ಫೋಟೋನ ತೋರಿಸಿದ್ಲು. ಆ ಫೋಟೋ ಅವಳ ಮೊಬೈಲಲ್ಲಿತ್ತು. ಏನು ಹೇಳ್ತಿದೀಯ ಬ್ರದರ್? ಅಲ್ಲ, ನಿನ್ನನ್ನು ಕಿಡ್ನಾಪ್ ಮಾಡಿದ ಒಂದು ಫೋಟೋ ಅತಿಗೆ ಹತ್ರ ಇದೆಯಾ? ಹೌದು ಅನಿ, ಖಂಡಿತವಾಗ್ಲು. ನನ್ನನ್ನು ಕಿಡ್ನ್ಯಾಪ್ ಮಾಡಿ ಚಿತ್ರ ವಿಚಿತ್ರವಾಗಿ ಹಿಂಸೆ ಕೊಟ್ಟನಲ್ಲ ಆ ರೌಡಿ, ಅವನ ಮುಖನ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ತೇಜಸ್ವಿನಿ ಅವನನ್ನು ಪತ್ತೆ ಹಚ್ಚಿದ್ದಾಳೆ, ಅವನನ್ನು ಹೋಗಿ ಮೀಟ್ ಮಾಡಿದ್ದಾಳೆ. ಅವನ ಬಗ್ಗೆ ಸಾಕಷ್ಟು ವಿಷಯ ಅವಳಿಗೆ ತಿಳಿದು ಬಂದಿದೆ ಅಂತೆ. ನಿಜನಾ? ಎಲ್ಲ ವಿಷಯನೂ ಕಲೆಕ್ಟ್ ಮಾಡಿದ್ದೀನಿ. ಇಷ್ಟರಲ್ಲೇ ನಿಜ ಹೊರಗೆ ಬರುತ್ತೆ ಅಂತ ಹೇಳ್ತಾ ಇದ್ಲು. ತೇಜಸ್ವಿನಿ ಏನೋ ನಡೆಸ್ತೀಯ ಅಳ್ಕೊಳೋ. ಹಾಗೆ ಸುಮ್ಮನೆ ಬಿಡೋವಂಥ ಜಾಯಮಾನ ಅವಳದಲ್ಲ. ಅಲ್ಲ, ಅವನು ಹ್ಯಾಕೆ ಸಿಕ್ಕದಂತೆ ಅತಿಗೆಗೆ? ಗೊತ್ತಿಲ್ಲ ಕಣೋ, ಆದರೆ ಪತ್ತೆ ಮಾಡಿದಲ್ಲ ಅವನನ್ನು. ನನ್ನ ಹತ್ರ ಬೇರೆ ಚಾಲೆಂಜ್ ಕಟ್ಟಿದ್ದಾಳೆ. ನನ್ನನ್ನು ಕಿಡ್ನ್ಯಾಪ್ ಮಾಡಿಸಿದ್ದು ಪ್ರಧಾನ್ ಅಲ್ಲ ಅಂತ ಅವನ ಬಾಯಿಂದಲೇ ಬಿಡಿಸ್ತೀನಿ ಅಂತ. ನನಗೇನು ಹೇಳಬೇಕಂತಲೇ ಗೊತ್ತಾಗಿಲ್ಲ ಕಣೋ. ಅಣ್ಣ, ಇಷ್ಟು ಬೇಗ ಕಳೆದು ಹೋಗ್ಬಿಟ್ಟಿದೆಯಲ್ಲ ನೀನು. ನಿನ್ನನ್ನು ಚೆನ್ನಾಗಿ ಯಾಮರಿಸ್ಬೋದು ನೋಡು. ನಿನ್ನ ಪ್ರಕಾರ ಪ್ರಧಾನಿ ಕೆಲಸ ಮಾಡಿಲ್ಲ ಅಂತನಾ? ಹಾಗಲ್ಲ ನೀ, ಅದು ಅಲ್ಲ ಅಣ್ಣ, ಈ ಗೂಂಡ ಯಾರು? ಪ್ರಧಾನ್ ಬಂಟ. ಅವನನ್ನು ಮೀಟ್ ಮಾಡೋದು, ಮಾತಾಡಿಸೋದು ಕಷ್ಟ ಏನಲ್ಲ. ಇದು ಅತ್ತಿಗೆ ಪ್ರಧಾನ ಉಳಿಸೋದಕ್ಕೆ ಮಾಡ್ತಿರೋ ತಂತ್ರ. ಅರ್ಥ ಮಾಡ್ಕೋ. ಅನಿ, ಅಣ್ಣ, ಪ್ರಧಾನ ಬಗ್ಗೆ ಅತ್ತಿಗೆಗಿರೋ ಕನ್ಸರ್ನು ವಿಶ್ವಾಸ ನಿನಗೆ ಗೊತ್ತಿರೋದೆ. ನಿನ್ನನ್ನು ಧಿಕ್ಕರಿಸಿ ಅವನಿಗೆ ಹೆಲ್ಪ್ ಮಾಡಿದ್ದಾರೆ. ಅವನಿಗೆ ಬೇಲ್ ಕೊಡೋದಕ್ಕೆ ಲಾಯರ್ನ ಗೊತ್ತು ಮಾಡಿದ್ದಾರೆ. ಅದು ನೀನು ಬೇಡ ಅಂತ ಅಂದಮೇಲೂ ಈಗ ಅವ್ರ ಬೇಳೆ ಬೇಯಲಿಲ್ಲ ಅಂತ ಹೊಸ ವರ್ಷ ಶುರು ಮಾಡಿದ್ದಾರೆ. ಇನ್ಯಾರನ್ನೋ ಅಪರಾಧಿ ಅಂತ ಸಿಕ್ಕಾಕ್ಸಿ ಪ್ರಧಾನ ಬಚಾವ್ ಮಾಡೋದಕ್ಕೆ ನೋಡ್ತಿದ್ದಾರೆ. ಅಷ್ಟು ಅರ್ಥ ಆಗಲ್ವಲ್ಲ ನಿನಗೆ? ನೋಡು, ಇದೆಲ್ಲ ನಿನ್ನ ಕಣ್ಣೆದುರಿಗೆ ನಡೆದಿರೋದು. ಇದನ್ನೆಲ್ಲ ಮಾಡಿರೋದು ಪ್ರಧಾನ ಅಂತ ಗೊತ್ತು ತಾನೆ ನಿನಗೆ. ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ಅತ್ತಿಗೆ ಹೇಳಿದ್ದನ್ನು ಬಂದು ಕೇಳಿಕೊಂಡು ನನಗೆ ಹೇಳ್ತಿದೆಯಲ್ಲ. ನೋಡು, ನಂಬೇಡ. ಇದೆಲ್ಲ ದೊಡ್ಡ ಷಡ್ಯಂತ್ರ, ನಮ್ಮನ್ನು ದಿಕ್ಕು ತಪ್ಪಿಸೋ ತಂತ್ರ. ನೀನು ಅದಕ್ಕೆಲ್ಲ ಯಾಮಾರ್ಬೇಡ, ತಲೆ ಕೆಡಿಸ್ಕೊಬೇಡ. ಹೋಗು, ತಿಂಡಿ ತಿನ್ನು, ಹೋಗೋಣ, ಹೋಗು. ಸರಿ. ಈ ತೇಜು ಅಡ್ಡದಲ್ಲಿದ್ದವನ್ನ ಮೀಟ್ ಮಾಡಿದ್ದಾಳೆ. ಹೇಗೆ ಸಾಧ್ಯ? ಕ್ಲೂ ಹೇಗೆ ಸಿಕ್ತು? ಏನಾದರೂ ಆಟ ಆಡಿಸ್ತಿದ್ದಾಳ? ಏನಾದರೂ ಅಕ್ಕೌಂಡನ ಅವಳು ಹಿಡ್ತ ನಿಲ್ಲಿಸ್ಬಿಟ್ರೆ ನನ್ನ ಗತಿ? ಇನ್ನೇನಾದರೂ ನನ್ನ ಹೆಸರು ಬಾಯ್ಬಿಟ್ಬಿಟ್ರೆ?
ಏ ಅಲ್ಲೇನು ಮಾಡ್ತಾ ಇದೀಯಾ? ಕೆಳಗೆ ಬಾ. ಯಾಕೆ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಕೆಳಗೆ ಬಾ. ಒಳ್ಳೆ ಕೋತಿ ಥರ ಆಡ್ತೀಯಲ್ಲ. ಏನಂದ್ರೆ? ನೀ ಯಾರು? ಬೆಳಗ್ಗೆ ಕತೆ ಹೇಳ್ತಾ ಕೂತ್ಕೋತಾರೆ. ಇದೇನಾ ನನ್ನ ಕೆಲಸ? ಅಯ್ಯ ನೀನು ಯಾರು ಅಂತ ಕೇಳಿದ್ರೆ ಹೇಳೋದು ಅಷ್ಟೊಂದು ಕಷ್ಟನಾ? ಮೂಗಿನ ಕೆಳಗೆ ಇನ್ನೂ ಮೀಸೆ ಸರಿಯಾಗಿ ಚಿಗುರಿಲ್ಲ. ದೊಡ್ಡವ್ರ ಮುಂದೆ ಹೀಗೇನಾ ಮಾತಾಡೋದು? ಏನ್ ನಿನ್ನ ಹೆಸರು? ಯೋಗಿ. ಓಹೋ, ಅದೇನು ಯೋಗಿನೋ ಏನೋ. ನಮ್ಮ ಪ್ರೇಮ್ ಫ್ರೆಂಡಾ ನೀನು? ದುಶ್ಮನ್ ಅಂತೂ ಅಲ್ಲ. ಅಯ್ಯ ಏನಾದರೂ ಕೇಳಿದ್ರೆ ನೆಟ್ಟಿಗೆ ಉತ್ತರ ಕೊಡು. ಹೌದು, ಯಾರ ಪೈಕಿ ನೀನು? ಏ ಯಾವನಿಗೆ ಗೊತ್ತ್ರಿ? ಬೆಳಗ್ಗೆ ಮೆದುಳು ಕೈ ಹಾಕಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ನಾನೇ ಸಿಕ್ಕಿದ್ನ ನಿಮಗೆ? ಏನಯ್ಯ ಹೀಗೆಲ್ಲ ಮಾತಾಡ್ತೀಯ? ದೊಡ್ಡವರು ಅಂದ್ರೆ ಒಂದು ಭಯ, ಭಕ್ತಿ, ನಯ, ನಾಜುಕು ಏನೋ ಇಲ್ವಾ? ನಾಜು ಗೀಜಕ್ಕೆಲ್ಲ ನಮ್ಗೆ ಗೊತ್ತಿಲ್ಲ ರೀ. ನಾವು ಮಾತಾಡದೆ ಏಕ್ ಮಾರ್ದೋತು ಕೂಡ ಯಾರಿಗೂ ಕ್ಯಾರೇ ಅನ್ನಲ್ಲ ನಾವು. ಓ, ಹಂಗಾದ್ರೆ ನೀನು ನಮ್ಮ ಪೈಕಿ ಅಲ್ಲ ಬಿಡು. ನೀನು ನಮ್ಮ ಪ್ರೇಮ್ ಫ್ರೆಂಡಾ? ಸುಳ್ಳು ಹೇಳ್ತಿದ್ಯಾ? ಸುಳ್ಳು. ಅವನು ಪ್ರೇಮ ಹಾಗೆ ಸುಳ್ಳು ಹೇಳ್ತಾ ಇದ್ದಾನೆ, ನಿನ್ನ ಹಾಗೆ ಸುಳ್ಳು ಹೇಳ್ತಾ ಇದ್ದಾನೆ. ಈ ಮನೇಲಿ ನಾನು ಇರಬೇಕು ಇದೀನಿ ಅಷ್ಟೇ. ಬೆಳಗ್ಗೆ ತಲೆ ತಿನ್ಬೇಡ ನೀನು. ಹೀಗೆ ಮಾತಾಡ್ತಾ ಇದೀಯ ನೀನು? ಎಷ್ಟೋ ದುರಹಂಕಾರ ನಿನಗೆ. ಮುತ್ಕ, ಏನ್ ಅಹಂಕಾರ ಅಂತ್ಯ? ವಯಸ್ಸಾಗಿದೆ ಅಂತ ಸುಮ್ನೆ ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ಎಲ್ಲಿ ಪಾರ್ಸಲ್ ಮಾಡ್ಬೇಕಾಯ್ತು ಪಾರ್ಸಲ್ ಮಾಡ್ಬಿಡ್ತೀನಿ ಅಷ್ಟೇ. ಅಲ್ಲ ನೋಡ ಹಿಂಗ್ ಮಾತಾಡ್ತಾನಲ್ಲಿ. ಪ್ರೇಮ್, ಇವನು ನಿನಗೆ ಫ್ರೆಂಡಾ? ಈ ಪೋಕ್ರಿ ಹೇಗೆ ಮಾತಾಡ್ತಾ ಇದ್ದಾನೆ ನೋಡು. ಹೋಗು ಹೋಗು, ಅವನ್ನ ಕಡಿಮೆ ಹೋಗು. ಮಾ ಸಾಕ್ಷಿ, ನಿನ್ ಗಂಡನ್ಗೆ ಖಂಡಿತ ಬುದ್ಧಿ ಇಲ್ಲಮ್ಮ. ನೋಡು ಸಾಕ್ಷಿ, ನಿನ್ ಗಂಡ ತುಂಬಾ ಧಾರಾಳಿಮ್ಮ, ಆದ್ರೆ ಬುದ್ಧಿನೇ ಇಲ್ಲ ಅವನಿಗೆ. ಅವನ ಮನಸ್ಸು ಎಷ್ಟು ದೊಡ್ಡದು ಅಂದ್ರೆ ಬೀದಿಲಿ ಹೋಗೋರ್ನೆಲ್ಲ ಬೇಕಾದ್ರೆ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡು ಬಿಡ್ತಾನೆ. ಗೊತ್ತಾಗೋದಿಲ್ಲಮ್ಮ ಅವನಿಗೆ, ಮೋಸ ಹೋಗ್ಬಿಡ್ತಾನೆ. ಮಾಡ್ದಿರೋ ತಪ್ಪನ್ನೆಲ್ಲ ತಲೆ ಮೇಲೆ ಬೇಕಾದ್ರೂ ಹಾಕೊಂಡು ಬಿಡ್ತಾನೆ. ಅವನ ಅದ್ಯಾರೋ ಅಯೋಗಿನೋ ರೋಗಿನೋ ಇದ್ದಾನಲ್ಲ, ಮುಂಚೆ ಅವನ್ನ ಕಳಿಸು, ಅವನ್ನ ಗೊತ್ತಾಯ್ತಾ? ಆಯ್ತು ತಾತ, ಹೇಳ್ತೀನಿ. ಅವನ ಸ್ವಭಾವ ಸ್ವಲ್ಪನೂ ಸರಿ ಇಲ್ಲ, ನಡವಳಿಕೆ ಚೆನ್ನಾಗಿಲ್ಲ, ಇದರಿಂದ ಕಷ್ಟನೇ. ಅವನ್ನ ಕಳಿಸು ಏನೋ. ಸರಿ ತಾತ. ಹೇಳಿ ಮೇಡಮ್, ಏನು ವಿಷಯ? ಸರ್, ನಿಮ್ಮನ್ನು ಇಮ್ಮಿಡಿಯೇಟಾಗಿ ಮೀಟ್ ಮಾಡಬೇಕಾಗಿತ್ತು. ಯಾಕೆ? ವಿಷಯ ಇದೆ ಸರ್, ತುಂಬ ಅರ್ಜೆಂಟು. ಸರಿ ಆಯಿತು. ಏನು ಮೇಡಮ್, ಮೀಟ್ ಮಾಡಬೇಕು ಅಂದ್ರಿ? ಹೇಗಿದ್ದಾನೆ ನಮ್ಮ ಹುಡುಗ? ಅವನು ಚೆನ್ನಾಗೇ ಇದ್ದಾನೆ ಸರ್. ನಮಗೆ ಪ್ರಾಬ್ಲಮ್ ಆಗಿರೋದು. ಪ್ರಾಬ್ಲಮ್ಮ? ಏನಾಯಿತು? ಸರ್, ನಿಮ್ಮ ಹುಡುಗನಿಂದ ಕಿರುಕುಳ ಜಾಸ್ತಿ ಆಯಿತು. ಸುಮ್ಮನೆ ಇದ್ದರೆ ಸರಿ, ಆದರೆ ಎಲ್ಲರ ಜೊತೆ ಜಗಳ ಮಾಡ್ತಾರೆ. ಯಾರಿಗೂ ಮರ್ಯಾದೆನೇ ಕೊಡಲ್ಲ. 3 ಹೊತ್ತು ಕುಡ್ಕೊಂಡು ಸೇದ್ಕೊಂಡು ಇರ್ತಾರೆ. ಮರ್ಯಾದೆಸ್ತ್ರ ಮನೆ ಸರ್ ನಮ್ಮದು. ಹಿಂಸೆ ಆಗುತ್ತೆ. ವಯಸ್ಸು ಹುಡುಗ ಮೇಡಮ್, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಸಿ ರಕ್ತ ನೋಡಿ ಆಗಾಗ ತಪ್ಪು ಮಾಡ್ತಾ ಇರುತ್ತೆ. ನೀವೇ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಹ್ಯಾಕ್ ಸರ್? ನಮ್ಮ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ.
ಇವತ್ತು ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ಮೇಲೆ ರೇಗಾಡ್ಬಿಟ್ಟ. ಯಾರು ಈ ಮನುಷ್ಯನ ಮಾತಾಡಬಾರ್ದು ಅಂದರೆ ಹೇಗೆ ಸರ್? ದೊಡ್ಡ ರೌಡಿ ಆಗ್ಬಿಟ್ರೆ ನಾವೆಲ್ಲ ಗುಲಾಮ್ರು ಅಂತನಾ? ನಾನು ಫೋನ್ ಮಾಡಿ ಅವ್ನಿಗೆ ಹೇಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಸರ್, ನೀವು ಬರೀ 2 ದಿನ ಅಂದ್ರಿ, 4 ದಿನ ಕಳೆದು ಹೋಯ್ತು. ನೀವು ನಿಮ್ಮ ಹುಡುಗನಿಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿ. ಬೇರೆ ವ್ಯವಸ್ಥೆನ? ಮೇಡಮ್, ನಿಮ್ಮ ಮನೆ ಅವನಿಗೆ ತುಂಬ ಸೇಫ್ ಆಗಿದೆ, ಯಾರಿಗೂ ಡೌಟ್ ಬರಲ್ಲ. ಅವನು ಆರಾಮಾಗಿದ್ದಾನೆ, ಜಾಗ ಚೇಂಜ್ ಮಾಡೋ ಮಾತೇ ಇಲ್ಲ. ಅವನು ಇನ್ನೂ 1 ವಾರ ನಿಮ್ಮ ಮನೇಲೇ ಇರ್ತಾನೆ. ಇನ್ನೂ 1 ವಾರನಾ? ಸರ್, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಉತ್ತರ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ನಮಗೆ. ಯಾವಾಗ ಹೋಗ್ತಾನೆ ಅಂತ ಕೇಳ್ತಾರೆ. ನಾನೇನು ಹೇಳಿ ಸರ್? ನೀವು ಬರೀ 2 ದಿನ ಅಂದ್ರಿ, ಈಗ 1 ವಾರ ಅಂತಿದ್ದೀರಿ. ಕಷ್ಟ ಆಗತ್ತೆ ಸರ್. ಹೌದಮ್ಮ, ಹೇಳಿದ್ದೆ 2 ದಿನ ಅಂತ. ಆದರೆ ಈಗ ವ್ಯವಸ್ಥೆ ಸರಿಯಾಗಿಲ್ಲ. ಅವನು ಆಚೆ ಬಂದರೆ ಕೊಲೆ ಆಗಿಬಿಡ್ತಾನೆ. ಅದಕ್ಕೆ ಹೇಳ್ತಾ ಇರೋದು, ಇನ್ನೊಂದು ವಾರ ನಿಮ್ಮ ಮನೇಲಿ ಇರಲಿ ಅಂತ. ಇಟ್ಕೊಳ್ಳಿ, ಏನೂ ಆಗಲ್ಲ. ಸರ್, ಹಿಂಸೆ ಆಗ್ತಿದೆ ಸರ್. ಎಷ್ಟು ಅಂತ ನಾವು ಸುಳ್ಳು ಹೇಳೋದು? ನಮ್ಮ ಕೈಲಿ ಆಗ್ತಿಲ್ಲ. ಪ್ಲೀಸ್ ಅವನ್ನ ಕರ್ಕೊಂಡು ಹೋಗಿ. ಏನು ಮೇಡಮ್, ನಾನು ಮಾಡಿರೋ ಸಹಾಯನೇ ಮರ್ತ್ಬಿಟ್ರ? ಎಂಥ ಪಿಸ್ತೂಲ್ ಕೊಟ್ಟಿದ್ದೀನಿ. ಅಯ್ಯೋ ರಾಮ, ಅದು ದೊಡ್ಡದಾ? ಸರಿ, ನೀವೇ ಹೋಗಿ ತಂದುಬಿಡಿ ನೋಡ್ತೀನಿ. ನಿಮ್ಮ ಒಂದು ಮಾತಿಗೆ ಅರೇಂಜ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ, ಮರ್ತ್ಬಿಟ್ರೆ ಹೇಗೆ? ಹಾಗಂತ ಅಡ್ವಾಂಟೇಜ್ ತಗೊಂಡ್ರೆ ಹೇಗೆ ಸರ್? ತುಂಬ ಟಾರ್ಚರ್ ಆಗ್ತಾ ಇದೆ. ಬೇಕಾದರೆ ನಿಮ್ಮ ಪಿಸ್ತೂಲ್ನ ವಾಪಸ್ ಕೊಟ್ಬಿಡ್ತೀನಿ. ಹೌದಾ? ಹಂಗ? ಸರಿ, ಅವನ ಆಚೆ ಕಳಿಸ್ಬಿಡಿ. ನಿಮ್ಮ ವಿಷಯನ ಬಯಲು ಮಾಡಿಬಿಡ್ತೀನಿ. ಏನು? ಹೌದು, ನಿಮ್ಮ ಹತ್ರ ಪಿಸ್ತೂಲ್ ಇರೋದು, ನನ್ನ ಸಹಾಯ ತಗೊಂಡಿರೋದು ಬಹಿರಂಗ ಮಾಡ್ತೀನಿ. ನಿಮ್ಮ ಮರ್ಯಾದೆ ಏನಾಗುತ್ತೆ? ಸರ್, ಮಾಡ್ಲಾ? ನಾನು ಸಹಾಯ ನಿಮಗೆ ಮಾಡಿರೋದಕ್ಕೆ ತಾನೇ ನಿಮ್ಮ ಹತ್ರ ನಾನು ಸಹಾಯ ಕೇಳ್ತಿರೋದು. ಇರಲಿ, ನಮ್ಮ ಹುಡುಗ ಇನ್ನೊಂದು ವಾರ ನಿಮ್ಮ ಮನೇಲಿ ಇಲ್ಲಿರಲಿ. ಆಗಲ್ಲ ಅಂದರೆ ನನ್ನ ಸವಾಸ ಒಳ್ಳೆಯದಲ್ಲ, ನಾನು ಒಳ್ಳೆಯನಲ್ಲ. ಯೋಚನೆ ಮಾಡಿ. ಬನ್ನಿ ಒಳಗೆ. ಯಜು, ಯಾರಮ್ಮ ಇದು? ತುಂಬಾ ಮುಖ್ಯವಾದ ವ್ಯಕ್ತಿ ಮಾವ. ತುಂಬಾ ಮುಖ್ಯವಾದ ವ್ಯಕ್ತಿನ? ನನಗೂ ನಿಮಗೂ ಗೊತ್ತಿಲ್ಲ ಅಷ್ಟೇ, ಆದರೆ ಈ ಮನೆಯಲ್ಲಿ ಗೊತ್ತಿರೋರಿಗೆ ಚೆನ್ನಾಗೇ ಗೊತ್ತಿದ್ದಾರೆ. ಏನಮ್ಮ ಇದು ನಿಗೂಢವಾಗಿ ಮಾತಾಡ್ತಿದ್ಯಾ? ಯಾರಮ್ಮ ಇದು? ಅತ್ತೆ, ಗೊತ್ತಿರೋರು ಅಲ್ಲಿ ಕೂತಿದ್ದಾರೆ ನೋಡಿ, ಬಾಯೇ ಬಿಡ್ತಿಲ್ಲ. ಈ ವ್ಯಕ್ತಿ ಮನೆ ಒಳಗಡೆ ಕಾಲಿಡ್ತಿದ್ದ ಹಾಗೆ ಹೇಗೆ ಕೂತಲ್ಲೇ ಚಡ್ಪಡಿಸ್ತಿದ್ದಾರೆ ನೋಡಿ. ಅಕ್ಕ, ನೀವು ಅನಿರುದ್ಧ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಜಾನು,
ಈ ಮನೆಯಲ್ಲಿ ಮಾಡಬಾರ್ದು ಕೆಲಸ ಮಾಡೋರು ಬೇರೆ ಯಾರಿದ್ದಾರೆ ಹೇಳು? ಅತ್ತಿಗೆ ನೋಡು ಹೇಗ್ ಸಿಟ್ಟು ಬರ್ತಿದೆ ಅಂತ. ಸತ್ಯ ತಂದು ಕಣ್ಣು ಮುಂದೆ ನಿಲ್ಲಿಸ್ಬಿಟ್ಟಿದ್ದೀನಲ್ಲ, ಅದು ನಿಮ್ಮ ಯಜಮಾನ್ರ ಕುತ್ತಿಗೆಗೆ ಬಂದ್ಬಿಟ್ಟಿದೆ. ಹೇಗೆ ಒದ್ದಾಡ್ತಿದ್ದಾರೆ ನೋಡು. ತೇಜು, ಏನಮ್ಮ ಇದೆಲ್ಲ? ತೇಜಸ್ವಿನಿ, ಯಾಕೆ ಸುಮ್ಮನೆ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತೀಯಾ? ವಿಷಯ ಏನಂತ ಸ್ಪಷ್ಟವಾಗಿ ಹೇಳು. ನನ್ನನ್ನು ಕಿಡ್ನಾಪ್ ಮಾಡಿ ಕೂಡ ಹಾಕಿ ಇಷ್ಟು ದಿನ ಚಿತ್ರಹಿಂಸೆ ಕೊಟ್ಟಿದ್ದ ವ್ಯಕ್ತಿ ಇವನೇ. ನನ್ನನ್ನು ಕೊಲ್ಲಕ್ಕೆ ಕೂಡ ಪ್ರಯತ್ನ ಪಟ್ಟ ಇವನು. ಇವ್ನು ನಿಂಗೆಲ್ ಸಿಕ್ತ? ನಡಿ, ಇವನ್ನ ಪೊಲೀಸ್ ಅವ್ರು ಆದಿತ್ಯ, ಅದ್ರ ಅಗತ್ಯ ಇಲ್ಲ. ನಾನೀಗಾಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೀನಿ. ಅವ್ರು ಬರ್ತಾರೆ, ಬಂದು ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮನ್ನ ಯಾರು ಕಿಡ್ನಾಪ್ ಮಾಡಿಸಿದ್ದು ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಅಲ್ಲ, ಇವನು ಕೇಳಿದ್ರೆ ಇನ್ನೇನು ಹೇಳ್ತಾನೆ? ಪ್ರಧಾನ ಹೆಸರು ತಾನೆ ಹೇಳೋದು. ಆದಿತ್ಯ, ಒಂದು ನಿಮಿಷ ನೋಡಿ. ನಿಮಗೆ ದುಡ್ಡು ಕೊಟ್ಟು ಆದಿತ್ಯನ ಕಿಡ್ನಾಪ್ ಮಾಡು ಅಂತ ಹೇಳಿದ್ಯಾರು? ಹೆದರ್ಕೋಬೇಡಿ, ಧೈರ್ಯವಾಗಿ ಹೇಳಿ. ಮೇಡಮ್, ಅದು ಏನದು? ಅದಕ್ಕೆ ಇವನನ್ನು ಕರ್ಕೊಂಬಂದು ಹೆದರಿಸಿದ್ರೆ ಏನು ಹೇಳ್ತಾನೆ ಪಾಪ ಇವನು? ಪ್ರಧಾನ ಅಂತ ಎಲ್ರಿಗೂ ಗೊತ್ತು. ಮತ್ತೆ ಏನು ಕೆತ್ಕೋದು ಅದನ್ನು? ನಿಮಗೆ ಮಾಡೋಕೆ ಬೇರೆ ಕೆಲಸ ಇಲ್ವಾ? ಬಿಡಿ, ಮೊದಲು ಇವನ್ನ ಪೊಲೀಸರಿಗೆ ಒಪ್ಪಿಸ್ತೀನಿ. ಏಯ್ ಅಡಿಯಾ, ಒಂದು ನಿಮಿಷ. ಸತ್ಯಕ್ಕೆ ಒಂದೇ ಮುಖ ಇರಲ್ಲ, ಇನ್ನೊಂದು ಮುಖನೂ ಇರತ್ತೆ. ಅದೇನು ಅಂತ ಎಲ್ರಿಗೂ ಗೊತ್ತಾಗ್ಲಿ. ಆದಿತ್ಯನ ಕಿಡ್ನಾಪ್ ಮಾಡಿಸಿದ್ ಯಾರು ಅಂತ ಈ ವ್ಯಕ್ತಿ ಬಾಯ್ ಬಿಡ್ತಾರೆ, ಆಗ ಬಂಡವಾಳ ಬಯಲಾಗತ್ತೆ. ಬೇಕಾಗಿಲ್ಲ, ಅದನ್ನೆಲ್ಲ ಪೊಲೀಸರು ನೋಡ್ಕೋತಾರೆ. ನಿಮ್ಗೆ ಯಾಕಾದ್ರೂ ಸಾಬ್ರಿ? ಸುಮ್ಮನೆ ಇರಯ್ಯ. ಆದಿತ್ಯನ ಕಿಡ್ನಾಪ್ ಮಾಡಿಸಿದ್ದು ಇವನೇ ಅಂತ ಸ್ವತಃ ಆದಿತ್ಯನ ಹೇಳ್ತಾ ಇದ್ದಾನೆ. ಅವನ ಬಾಯಿಂದನೇ ಕೇಳೋಣ ಯಾರು ಕಿಡ್ನಾಪ್ ಮಾಡಿಸಿದ್ದು ಅಂತ. ಹೇಳಯ್ಯ, ಯಾರು ಕಿಡ್ನಾಪ್ ಮಾಡ್ಸಕ್ಕೆ ಹೇಳಿದ್ದೀನ? ಧೈರ್ಯವಾಗಿ ಹೇಳಿ, ಹೆದರ್ಕೋಬೇಡಿ. ಹೇಳು, ನನಗೆ ಕಿಡ್ನಾಪ್ ಮಾಡಿಸಿದ್ ಯಾರು? ಬಾಯ್ ಬಿಡದೆ ಹೋದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅದು ಇವರೇ.